ಸೊ ಗೈಸ್, ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ರಚ್ ನವೀನ್ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಗುಡ್ ಮಾರ್ನಿಂಗ್. ಹಾಯ್ ನವೀನ. ಹಾಯ್ ಹಾಯ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಷ್ಟು ಫೀಲ್ ಆಗ್ತಿದೆಯಾ? ಯಾಕೆ ಬೇಜಾರಾಗ್ತಿದ್ಯಾ? ಬೇಜಾರು ಬೇಕಾಗುತ್ತೆ ನನಗೆ. ನಾನು ಹೋಗ್ತೀನಿ, ಯಾಕೆ ಖುಷಿ ಆಗ್ತಿದೆ ನಿಮಗೆ? ಇಲ್ಲ, ಇದು ಗೊತ್ತೇ, ಇದು ಲಾಸ್ಟಾಗಿ ಗೊತ್ತಾಗುತ್ತೆ. ಗೊತ್ತು, ಅದಕ್ಕೆ ಫೀಲ್ ಮಾಡ್ಕೊತಿದ್ಯಾ ಅಂದೆ. ಇಲ್ಲ, ಏನಕ್ಕೆ ಫೀಲ್ ಮಾಡ್ಕೊಳ್ಳಿ ನಾನು. ಖುಷಿ ಅಲ್ಲ ನಿಮಗೆ? ಖುಷಿ. ಸದ್ಯ ಹೋಗು, ಒಂದು ವಾರ ಆದ್ರೂ ಹೋಗ್ಬಿಡು ನೀನು, ಸಾಕು ಅಂತ. ಒಂದು ವಾರ ಹೋದ್ರೆ ಇನ್ನೂ ಸೂಪರ್. ಗೈಸ್, ಸೊ ತಮ್ಮನೆಲ್ಲ ಆಲ್ರೆಡಿ ನೋಡಿರ್ತೀರಾ. ಸೊ ಬಿಗ್ ಬಾಸಿಗೆ ನಾನು ಯಾಕೆ ಹೋಗ್ತಿದ್ದೀನಿ ಅಂತ ಗೊತ್ತಾಗುತ್ತೆ. ಇವಾಗ ನೀವೆಲ್ಲರೂ ಮೈಂಡಲ್ಲಿ ಕ್ವಶನ್ ನೋಡ್ತಾ ಇರುತ್ತೆ, ಕಂಟೆಸ್ಟೆಂಟ ಏನಕ್ಕೆ ಹೋಗಿದ್ರಿ, ಯಾಕೆ ಹೋಗಿದ್ರಿ ಅಂತ ಎಲ್ಲ. ಸೊ ಅದು ಎಲ್ಲದಕ್ಕೂ ಉತ್ತರ ಕೊನೆಯದಾಗಿ ಸಿಗುತ್ತೆ. ಆಬ್ವಿಯಸ್ಲಿ ಅವ್ರು ಟೆಲಿಕಾಸ್ಟ್ ಮಾಡಾದ್ಮೇಲೆ ನಾನು ಇದನ್ನು ಹಾಕೋದು. ಸೊ ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಗೊತ್ತಾಗಿರುತ್ತೆ ಅನ್ಕೋತೀನಿ, ಬಿಕಾಸ್ ಇನ್ಸ್ಟಾಗ್ರಾಮಲ್ಲಿ ಫಸ್ಟ್ ನಾನು ಹಾಕೋದು ಏನೇ ಅಪ್ಡೇಟ್ಸ್ ಇದ್ರು, ಆಮೇಲೆ ಯೂಟ್ಯೂಬಲ್ಲಿ. ಸೊ ಇವಾಗ ವಿ ಹ್ಯಾವ್ ಸ್ಟಾರ್ಟೆಡ್ ಆ್ಯಂಡ್ ಟೈಮ್ ಇವಾಗ ಬಂದು 9:27. ಆ್ಯಕ್ಚುಲಿ ನಾವು 10 o'clock ಇರಬೇಕು. ಇನ್ನು ಹಾಫ್ ಆನ್ ಅವರ್ ಇದು ಹೋಗ್ಬೋದು ಅಷ್ಟರಲ್ಲಿ. ಇವಾಗ ಹೋಗಿ ಏನಾದರೂ ತಿನ್ಕೊಂಡು ಅಲ್ಲೇ ಆನ್ ದ ವೇ ತಿನ್ಕೊಂಡು ಹಾಗೆ ಹೋಗ್ತೀವಿ. ಸೊ ಇವತ್ತು ನನ್ನ ಬಿಡೋಕ್ಕೆ ಇಬ್ಬರು ಬಂದಿದ್ದಾರೆ, ನವೀನ್ ಮತ್ತು ಮತ್ತೊಬ್ರು ಅವರ ಫೋನಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಗೈಸ್ ಅಷ್ಟೇ, ಬನ್ನಿ ಇವಾಗ ಹೋಗಿ ಫಸ್ಟ್ ಬ್ರೇಕ್ಫಾಸ್ಟ್ ಪಟ್ ಅಂತ ಮಾಡಿಕೊಂಡು ಅಲ್ಲಿ ಹೋಗಿ ಸಿಗ್ತೀನಿ. ನಾನು ಔಟ್ಫಿಟ್ ಹೆಂಗಿದೆ ಅಂತ ಆಮೇಲೆ ತೋರಿಸ್ತೀನಿ. ಗೈಸ್ ಚೆನ್ನಾಗಿದೆ ನನ್ನ ಔಟ್ಫಿಟ್. ನವೀನ ನನ್ನ ಮೇಕಪ್ ನಾನೇ ಮಾಡ್ಕೊಂಡಿದ್ದು ಗೈಸ್. ನಾನು ಒಳ್ಳೆ ಮೇಕಪ್ ಆರ್ಟಿಸ್ಟ್ ಕೂಡ ನೋಡಿ. ನನಗೆ ಒಂದು ಅರ್ಧ ಗಂಟೆ ಕೊಟ್ಟರೆ ಸಾಕು, ನೀಟಾಗಿ ರೆಡಿ ಆಗಿಬಿಡ್ತೀನಿ ಗೈಸ್ ನಾನು. ಸೊ ಇವಾಗ ಸ್ಟಾರ್ಟೆಡ್ ಕೆಂಗೇರಿಲಿದ್ದೀವಿ ಇನ್ನು. ಸೊ ಬನ್ನಿ ಬೇಗ ಹೋಗೋಣ. ಗೈಸ್ ಎಸ್, ಇವಾಗ ನಾವು ಬಿಡ್ದಿಲ್ಲಿ ಇಲ್ಲಿ ತಟ್ಟೆ ಇಡ್ಲಿ ತಿನ್ನಕ್ಕೆ ಬಂದ್ವಿ. ಇಲ್ಲಿ ತಟ್ಟೆ ಇಡ್ಲಿ ತಿನ್ಕೊಂಡು ನಾವೀಗ ಹೋಗಬೇಕು ಜಾಲಿವುಡ್ಡಿಗೆ. ಸೊ ಇವಾಗ ಟೈಮ್ ಆಯಿತು. ಪಟ್ ಅಂತ ತಿನ್ಕೊಂಡು ಪಟ್ ಅಂತ ಹೊರಡಬೇಕು ಗೈಸ್. ಮೈ ಫೇವ್ರೇಟ್ ಹೋಟೆಲ್ಗೆ ಬಂದಿದ್ದೀವಿ. ನನ್ನ ಫೇವ್ರೇಟ್ ಹೋಟೆಲ್ ನಾನು ತೋರಿಸ್ತೀನಿ. ಇದು ಗುರು ಅಂದ್ರೆ ಯಾರು ಹೇಳು? ಯಾರು? ನಮ್ಮ ಮಾಮ. ಅದ್ ನೆನಪಾಗಿರುತ್ತೆ ಅವಾಗ, ಅಂದ್ರೆ ನೆನಪಾಯ್ತಿರತ್ತೆ ಈ ಹೋಟ್ಲಿಗೆ ಬಂದಾಗ. ಅದ್ ನೆನಪಾಗುತ್ತೆ. ಸೊ ಏನು ಆರ್ಡರ್ ಮಾಡಿ ಬಂದ್ರಿ ನೀವು? ಇಡ್ಲಿನೇ. ಒಂದೇಳಿ ಗೈಸ್. ಇಡ್ಲಿ. ಇಲ್ಲಿ ಬಿರಿಯಾನಿ ಸಿಗುತ್ತಾ? ಸಿಗುತ್ತೆ, ಸಿಗ್ತಲ್ಲ ಅವತ್ತು. ಮಶ್ರೂಮ್ ಬಿರಿಯಾನಿ. Veg biryani. Yes, yes. That we not call just biryani. Why? ಬಿಡದಿ ಬಿಸಿ We call that ತಟ್ಟೆ ಇಡ್ಲಿ palav. ದೊರೆಯುತ್ತದೆ. Mushroom palav. Okay, bro. All the best ಹೇಳಿ ನಂಗೆ. All the best. 100 ದಿನ ಇದ್ಬಿಟ್ಟು ಬನ್ರಿ. 100 ವರ್ಷ ಇದ್ಬಿಟ್ಟು ಬನ್ನಿ ಅಂತವ್ರೆ. 100 ದಿನ ಇದ್ಬಿಟ್ಟು ಬರ್ರಿ, ಕಪ್ ಗೆತ್ಕೊಂಡ್ ಬರ್ರಿ. ನಮ್ಮ ಆಚೆ ಇಲ್ಲೆಲ್ಲ ನಾವು ಆಚೆ ಇಲ್ಲೆಲ್ಲ ಮೇಂಟೈನ್ ಮಾಡ್ತೀವಿ ನಾವು, ತಲೆ ಕೆಡಿಸ್ಕೊಂಡ್ಬಿಟ್ರೆ. ನನ್ನ ಕಟೌಟ್ಸ್ ಎಲ್ಲ ಹಾಕ್ಸ್ಬಿಡ್ರಿ. ಕಟ್ಔಟ್ಸ್ ಕಪ್ಗೆ ಎಲ್ಲ ದಿನ ಹಾಕ್ಸ್ತೀವಿ. ಅಂಡು ಬೆಣ್ಣೆ ಏನ್ ಕಾಂಬಿನೇಷನ್ ಅಯ್ಯಪ್ಪ. ತಿನ್ನು ಸುಮ್ಮನೆ, ಬೇಗ ತಿನ್ನು, ನೀನೇ ಲೇಟು. ಗೈಸ್ ನೋಡಿ ಗೈಸ್, ಇಲ್ಲಿ ಬಿಗ್ ಬಾಸ್ ತಪ್ಪದೆ ನೋಡಿ. ಸೆಪ್ಟೆಂಬರ್ 28ನೇ ತಾರೀಕು ಸಂಜೆ 6 ಗಂಟೆಯಿಂದ ಕಲರ್ಸ್ ಕನ್ನಡಲ್ಲಿ ರಾತ್ರಿ 9:30ವರೆಗೆ. ಅದನ್ನೇ ಹೇಳಿದ್ ನಾನು, ಪ್ರತಿ ರಾತ್ರಿ 9:30ವರೆಗೆ. ಎಸ್, ಲಾಂಚ್ ಆಗ್ತಿರೋ ಸಂಡೇ 6 ಗಂಟೆಗೆ. ಇಲ್ಲಿಂದಾನೆ ಸ್ಟಾರ್ಟ್ ಆಗಿದೆ ಗೈಸ್, ಬಿಡ್ತಿಯಿಂದಾನೆ. ಜಾಲಿವುಡ್. ಸೊ ಗೈಸ್ ಎಸ್, ಇವಾಗ ನಾನು ಆಚೆ ಬಂದೆ ಆ್ಯಂಡ್ ಆಚೆ ಬಂದು ಮತ್ತೆ ವಾಪಸ್ ಮನೆಗೆ ಹೋಗ್ತಾ ಇದ್ದೀನಿ ಗೈಸ್. ನವೀನ್ ಇಷ್ಟೊತ್ತು ಪಾಪ ವೆಯ್ಟ್ ಮಾಡ್ದ. ಅವನ ಜೊತೆ ಬ್ರೋ ಆ ಮೂಲೆಗೆ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ ಇಬ್ರು. ಚೆನ್ನಾಗಿ 4 ಗಂಟೆವರೆಗೂ ವೇಟ್ ಮಾಡ್ತಾಳೆ. ಆದ್ರೆ ವರ್ತ್ ದ ವೇಟ್. ನಾನು ಬಿಗ್ ಬಾಸ್ ಮನೆ ನೋಡ್ದೆ. ನಿನಗೆ ಬರುತ್ತೆ, ನಮಗೆ ನೀವು ನನ್ನ ಕಣ್ಣಿಂದ ತುಂಬಿಸ್ಕೊಳ್ಳಿ, ನಾನು ಹಾಕ್ತೀನಲ್ಲ ಗೈಸ್. ಬಿಗ್ ಬಾಸ್ ಮನೆ ಒಳಗಡೆ ಒಂದಷ್ಟು ಇನ್ಫ್ಲೂಯೆನ್ಸ್, ಒಂದಷ್ಟಲ್ಲ 8 ಜನನ ಕಳ್ಸಿದ್ರು. ಆ 8 ಜನದಲ್ಲಿ ನಾನು ಒಬ್ಳು ಹೋಗಿದ್ದು. ಬಿಗ್ ಬಾಸ್ ಮನೆ ಈ ಸಲ ಎಷ್ಟು ಸಕರಾಗಿದ್ದು, ನಾ ಪೋಸ್ಟ್ ಮಾಡಕ್ ಮುಂಚೆನೆ ನೀವೆಲ್ಲರೂ ನೋಡಿರ್ತೀರ ಆಬ್ವಿಯಸ್ಲಿ. ಆ್ಯಂಡ್ ಮೈಸೂರು ಪ್ಯಾಲೇಸ್, ನಮ್ಮ ಕನ್ನಡ ಕಲ್ಚರ್ಸ್ ಏನಿದೆ ನಮ್ಮ ಕರ್ನಾಟಕದ್ದು, ಅದನ್ನ ಅಲ್ಲಿ ರೆಪ್ಲಿಕೇಟ್ ಮಾಡಿದ್ದಾರೆ. ಇನ್ಸ್ಪಿರೇಷನ್ ಆಗಿ ತಗೊಂಡು ಡಿಸೈನ್ಸ್ ಮಾಡಿದ್ದಾರೆ. ಈ ಟೈಮ್ ಬಿಗ್ ಬಾಸ್ ಮನೆ ನಿಜವಾಗ್ಲೂ ಕಲರ್ಫುಲ್ ಆಗಿದೆ, ಸಕ್ಕದಾಗಿದೆ ಬಿಗ್ ಬಾಸ್ ಮನೆ. ನನ್ನ ಹತ್ರ ಕ್ಲಿಪ್ಪಿಂಗ್ ಏನಾದರೂ ಸಿಕ್ಕರೆ ನಾ ಕ್ಲಿಪ್ಪಿಂಗ್ನು ಇದಕ್ಕೆ ಆ್ಯಡ್ ಮಾಡ್ತೀನಿ ನೋಡಿ. ಆ್ಯಂಡ್ ಮನೆಗೆ ಹೋಗಿ ನಾನು ಮತ್ತೆ ಮಾತಾಡ್ತೀನಿ. ಈಗ ಸದ್ಯಕ್ಕೆ ಏನಾದರೂ ತಿನ್ನಬೇಕು, ನಾವು ಅದಕ್ಕೆ ತಿನ್ನಕ್ಕಂತ ಬಂದ್ವಿ. ಪಾಪ ಇವರು ಏನೂ ತಿಂದಿಲ್ಲ, ನಾನು ಇವ್ರು ತಿಂದಿಲ್ಲ ಅಂತ ಅವರು ತಿಂದಿಲ್ಲ. ಅದಕ್ಕೋಸ್ಕರ ಈಗ ತಿಂದು ಮತ್ತೆ ಮನೆಗೆ ಹೋಗಿ ನಾನು ಸಿಗ್ತೀನಿ, ಕಾಯಿ ಎಲ್ಲ ಹೇಳ್ತೀನಿ. ಓಕೆ ಓಕೆ. ನಮ್ಗೆ ಹೊಟ್ಟೆ ಹಸಿತು, ತಲೆ ತಿಂದಿಲ್ಲ. ಮನೇಲಿ ದೊಡ್ಡ ಮಂದಿ ಆಟ ಉದ್ದುತ್ತ ಮನ್ಗವ್ರೆ.
ಗೈಸ್ ಎಸ್ ಫೈನಲಿ ಬಿಗ್ ಬಾಸ್ ಸೀಸನ್ 12 ಒಳಗೆ ನಾನು ಹೋಗಿ ಬಂದೆ. ಆ್ಯಂಡ್ ಈ ವಿಡಿಯೋ ನೋಡಿದ್ರಲ್ಲ, ನಾನು ಒಳಗಡೆ ಆಬ್ವಿಯಸ್ಲಿ ನಾನು ಹೋಗಿದ ತಕ್ಷಣವೇ ಫೋನ್ ತೊಗೊಂಡ್ಬಿಡ್ತಾರೆ. ಸೊ ಅದು ಒಂದು ಪ್ರೋಟೋಕಾಲ್ ಅವರು ಸ್ಟ್ರಿಕ್ಟಾಗಿ ಫಾಲೋ ಮಾಡೋದು. ಸೊ ಫೋನ್ ಕೊಟ್ಟಿಲ್ಲ. ಆ್ಯಂಡ್ ಅಲ್ಲಿ ಇದ್ದಂಥ ಮೂಮೆಂಟ್ಸನ್ನ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಅವ್ರ ಕ್ಯಾಮ್ರಾಸಲ್ಲೇ ಅವ್ರು ಅದನ್ನು ಕ್ಯಾಪ್ಚರ್ ಮಾಡಿದ್ದು. ಸೊ ಈಗ ಒಂದೇ ಬಿಗ್ ಕ್ವೆಶನ್ ಮಾರ್ಕ್, ನಾನು ಯಾಕೆ ಹೋಗಿದ್ದೆ ಅಂದರೆ, ಈ ಸಲ ಬಿಗ್ ಬಾಸ್ ಮನೆ ಬಂದು ಹೆಂಗೆ ಹೇಳೋದು, ನಮ್ಮ ಕಲ್ಚರ್, ಕರ್ನಾಟಕದ ನಮ್ಮ ಕಲ್ಚರ್ ಏನಿದೆ ಆ್ಯಂಡ್ ನಾವು ಕನ್ನಡಿಗರು ಹೆಮ್ಮೆ ಪಡಬೇಕಾಗಿರೋಂಥ ವಿಷಯ ಅದು ನಿಜವಾಗ್ಲೂ. ಬಿಕಾಸ್ ಎಲ್ಲ ಒಂದೊಂದು ಕಡೆಯಿಂದ ಒಂದೊಂದನ್ನು ಇನ್ಸ್ಪೈರ್ ಆಗಿ ಅವರು ಇನ್ಸ್ಪಿರೇಷನ್ ಅಂತ ತೊಗೊಂಡು ಕ್ರಿಯೇಟ್ ಮಾಡಿದ್ದಾರೆ. ಎಕ್ಸಾಂಪಲ್ ಈಗ ಮೈಸೂರು ಪ್ಯಾಲೇಸ್ ಎಂಟ್ರಿ ಆಗಿದ ತಕ್ಷಣವೇ ಬಿಗ್ ಬಾಸ್ ಅಂತ ಬರ್ತಿಲ್ಲ, ಮೈಸೂರು ಪ್ಯಾಲೇಸ್. ನಿಜವಾಗ್ಲೂ ಪ್ಯಾಲೇಸ್ ಥರಾನೇ ಇದೆ, ಎಕ್ಸಾಕ್ಟ್ಲಿ ಪ್ಯಾಲೇಸೇ ಅದು. ಇಷ್ಟು ದಿನ ದೊಡ್ಡ ಮನೆ ಅಂತಿದ್ರು, ಬಟ್ ಈಗ ಆ ದೊಡ್ಡ ಮನೆ ಅನ್ನೋ ವರ್ಡ್ ಆ್ಯಕ್ಚುಲಿ ಒಂದು ಅರ್ಥ ಬಂತು. ಬಿಕಾಸ್ ದೊಡ್ಡ ಮನೆ ಅದು. ಆ್ಯಂಡ್ ಮೇಲ್ಗಡೆ ಹೋಗಿ ಹಳೆ ಕಾಲದಲ್ಲಿ ರಾಜಗಳನ್ನ ನಿಂತ್ಕೊಂಡು ಆಜ್ಞೆ ಎಲ್ಲ ಕೊಡ್ತಿರೋ ಗೊತ್ತಾ, ನೋಡ್ತಿದ್ರಲ್ಲ, ಆ ಥರ ಪ್ಲೇಸ್ ಇದೆ. ಆ್ಯಂಡ್ ದಟ್ ಈಸ್ ಒನ್ ಆಫ್ ದ ಫೇವ್ರೆಟ್ ಪ್ಲೇಸ್ ನನಗೆ. ಆ್ಯಂಡ್ ಅದು ಬಿಟ್ಟರೆ ಲಿಫ್ಟ್ ಮಾಮೂಲಿ ಎಂಟ್ರಿ ಆದಾಗ ಅವ್ರು ಲಿಟ್ರಲಿ ನಮ್ಮನ್ನು ಕೂಡ ಬ್ಲೈಂಡ್ ಫೋಲ್ಡ್ ಮಾಡಿನೇ ಕರ್ಕೊಂಡು ಹೋಗೋದು. ಬಿಕಾಸ್ ಅದು ಒಂದು ಸ್ಟ್ರಿಕ್ಟ್ ಪ್ರೋಟೋಕಾಲ್ ಅವ್ರು ಫಾಲೋ ಮಾಡೋದು ಅಂತ ಹೇಳಿದ್ರು ಅವರು. ಕಣ್ಣಿಗೆ ಬಟ್ಟೆ ಹಾಕಿ ಕರ್ಕೊಂಡೋಗಿ ಆಚೆ ಬಿಟ್ಟಿದ ತಕ್ಷಣ ಲಿಟ್ರಲಿ ನಾನು ಕಂಟೆಸ್ಟೆಂಟಾಗಿ ಹೋಗಿಲ್ಲ ಅಂದರೆ ನನಗೆ ಕೈ ಕಾಲೆಲ್ಲ ಆಲ್ರೆಡಿ ಶಿವರಿಂಗ್ ಸ್ಟಾರ್ಟ್ ಆಗಿತ್ತು. ಬಿಕಾಸ್ ಫಸ್ಟ್ ಟೈಮ್ ಯು ಆರ್ ಎಂಟ್ರಿಂಗ್ ಬಿಗ್ ಬಾಸ್ ಮನೆ ಆ್ಯಂಡ್ ಯಾರಿಗೆ ಆಪರ್ಚುನಿಟಿ ಎಲ್ಲ ಸಿಗುತ್ತೆ ಖಂಡಿತವಾಗ್ಲೂ. ಐ ಆಮ್ ಬ್ಲೆಸ್. ನಂಗೆ ನಿಜವಾಗ್ಲೂ ಖುಷಿ ಆಯಿತು. ಟಚ್ ವುಡ್ ನಂಗೆ ಗೊತ್ತಿಲ್ಲ, ಮೇ ಬಿ ಇನ್ ಫ್ಯೂಚರ್ ನಾವು ಹೋಗ್ತೇನೋ ಹೋಗಲ್ವೋ ಅಂತ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ನಂಗೆ ನಿಜ ಇನ್ನೂ ಮರೆಯೋಕ್ಕಾಗ್ತಿಲ್ಲ ದಟ್ ನಾನು ಅಲ್ಲಿ ಹೋಗಿ ವಾಕ್ ಮಾಡಿ ಕೂತು ನಿಂತು. ಇವಾಗ ನಾನು ಇಡೀ ಪೂರ ಸೀಸನ್ ನಾನು ಹೇಳ್ಬೋದು, ನಾನು ಕೂತಿದ್ದೆ, ನಾನು ನಿಂತಿದ್ದೆ, ನಾನು ಅದನ್ನು ನೋಡಿದೆ, ಇದನ್ನು ನೋಡಿದೆ, ಐ ಕುಡ್ ಎಕ್ಸ್ಪೀರಿಯನ್ಸ್ ಆಲ್ ದೋಸ್ ಥಿಂಗ್ಸ್ ಅಂತ. ಎಸ್, ಯಾವುದೇ ಲೈಕ್ ಕಂಟೆಸ್ಟೆಂಟಾಗಿ ಹೋಗೋದು ಬೇರೆ, ಬಟ್ ಈ ಥರ ಹೋಗೋದು ಇಟ್ಸ್ ಅ ಡಿಫ್ರೆಂಟ್ ಫೀಲಿಂಗ್. ಆ್ಯಂಡ್ ಐ ಆಮ್ ಬ್ಲೆಸ್ಡ್. ಆ್ಯಂಡ್ ನಿಜವಾಗ್ಲೂ ಅಷ್ಟೇ, ಬಿಗ್ ಬಾಸ್ ಮನೆ ನಾವು ಟಿ ವಿಲಿ ಏನು ನೋಡ್ತೀವಿ ಅದಕ್ಕಿಂತ 100ರಷ್ಟು ಏನಂತಾರೆ ಸಖತ್ತಾಗಿತ್ತು ಡೈರೆಕ್ಟಾಗಿ ಅಲ್ಲಿ ನಾನು ನೋಡೋದಕ್ಕೆ. ಓ ಮೈ ಗಾಡ್, ನಾನಂತೂ ಇದ್ದಷ್ಟು ಟೈಮ್ ಅದನ್ನು ನಿಜವಾಗ್ಲೂ ಮನಸ್ಫೂರ್ತಿಯಿಂದ ನಾನು ಎಂಜಾಯ್ ಮಾಡಿದೆ ಆ ಸ್ಪೇಸನ್ನು ಹೇಳ್ಬೋದು. ಆಮೇಲೆ ಕಮ್ಮಿಂಗ್ ಇನ್ಸೈಡ್ ಒಳಗಡೆ ಎಲ್ಲ ಹೋದ್ಮೇಲೆ ನಮಗೆ ಅವರು ಲೈಕ್ ವಿ ಕುಡ್ ಫೀಲ್ ದ ಪ್ಲೇಸ್. ಅವರು ಒಂದೊಂದು ಜಾಗನೂ ಇನ್ಕ್ಲೂಡಿಂಗ್ ದ ವಾಶ್ರೂಮ್ಸಿಂದ ಹಿಡ್ದಾಗಲಿ, ಆಮೇಲೆ ಹಾಲಿಂದ ಹಿಡ್ದಾಗಲಿ ಅವರೆಲ್ಲ ಕೂರ್ತಾರಲ್ಲ ಆ ಜಾಗ ಆಗಿರಲಿ. ಆ್ಯಂಡ್ ಬೆಸ್ಟ್ ಪಾರ್ಟ್ ಇಂದ ದೇವ್ರ ಮನೆ ಅಂತೂ ಈ ಸಲ ನಿಜವಾಗ್ಲೂ ಸಕ್ಕತ್ತಾಗಿದೆ. ಬಿಕಾಸ್ ಆ ಹಂಪಿದು ರಥ ಇರುತ್ತಲ್ಲ, ಆ ರಥದ ಒಳಗಡೆ ವಿಗ್ರಹ ನೆಟ್ಟಿದ್ದಾರೆ. ಸೊ ನಾವು ಅವರನ್ನು ಕೇಳಿದ್ವಿ ಟೀಮನ್ನು. ಸೊ ಆ ದೇವ್ರ ವಿಗ್ರಹನ ಅವ್ರು ಚೇಂಜ್ ಮಾಡಿಲ್ಲ. ಸೀಸನ್ 1ಇಂದನೂ ಇಟ್ಸ್ ದ ಸೇಮ್ ವಿಗ್ರಹ. ಆ್ಯಂಡ್ ವಾಲ್ ಆಫ್ ಫೇಮ್ ಕೂಡ ಆಗಲಿ, ಬೆಡ್ರೂಮ್ಸ್, ಕಿಚನ್, ಕನ್ಫೆಷನ್ ರೂಮ್ಸ್, ಇದು ಪ್ರತಿ ಒಂದೂ ಅಷ್ಟೇ ಇಟ್ ವಾಸ್ ಸೋ ಅಮೇಝಿಂಗ್. ಅದ್ರ ಮೇಲೆ ಮಾಡಿದಂಥ ಪೇಂಟಿಂಗ್ಸು ಅಷ್ಟೇ. ಆ ಪೇಂಟಿಂಗ್ಸ್ ಕೂಡ ಎಷ್ಟು ಡೀಟೇಲಿಂಗ್ ಆಗಿ ಇತ್ತು. ಒಂದು ಯಕ್ಷಗಾನ ಔಟ್ಫಿಟ್ ಹಾಕಿರೋದು ಒಂದು ಡಿಸೈನ್ ಆಗಿದ್ದರೆ, ಇನ್ನೊಂದು ಕಡೆ ಆಚೆ ಬಂದೆ ಚನ್ನಪಟ್ಟಣದ ಗೊಂಬೆಗಳಿರುತ್ತೆ, ಅದನ್ನು ಕೂಡ ಅಷ್ಟೇ ತುಂಬ ಡೀಟೇಲಿಂಗ್ ವರ್ಕ್ಸ್ನ ಮಾಡಿದರು. ಇಫ್ ಪಾಸಿಬಲ್ ನನಗೆ ಕಾಪಿರೈಟ್ ಏನು ಬಂದಿಲ್ಲ ಅಂತಂದರೆ ನಾನು ಆ ಕ್ಲಿಪ್ಪಿಂಗ್ಸ್ ಕೂಡ ಇದರಲ್ಲಿ ಆ್ಯಡ್ ಮಾಡ್ತೀನಿ. ಅವ್ರು ಆಲ್ರೆಡಿ ಪೋಸ್ಟ್ ಮಾಡಿದ್ದಾರೆ, ಬಟ್ ಆ ಕ್ಲಿಪ್ಪಿಂಗ್ಸ್ನ ಮತ್ತು ನನ್ನ ಹತ್ರ ಒಂದಷ್ಟು ಫೋಟೋಸ್ ಇದೆ, ಆ ಫೋಟೋಸನ್ನು ಕೂಡ ನಾನು ಆ್ಯಡ್ ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ಒನ್ ಬಿಗ್ ಆ್ಯಂಡ್ ಗುಡ್ ಆ್ಯಂಡ್ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಇದು. ಆಬ್ವಿಯಸ್ಲಿ ಇವಾಗ ಕಂಟೆಸ್ಟೆಂಟ್ ಆಗಿ ಹೋಗೋದು ಬೇರೆ, ಅಲ್ಲಿ ವರ್ಕ್ ಮಾಡೋದು ಬೇರೆ, ಎವ್ರಿಥಿಂಗ್ ಎಲ್ಸ್ ಇಸ್ ಡಿಫ್ರೆಂಟ್. ಅದು ಬಿಟ್ಟು ಅಪಾರ್ಟ್ ಫ್ರಮ್ ದ್ಯಾಟ್ ಈ ಥರ ಹೋಗಿ ಬರೋದು ಇಟ್ಸ್ ಬ್ಲೆಸ್ಸಿಂಗ್ 100 ಟೈಮ್ಸ್ ಹೇಳಿದೆ. ಎಲ್ಲ ಟೈಮ್ ಒಂದು ಡಿಫ್ರೆಂಟಾಗಿ ಏನೋ ತರ್ತಿದ್ರು, ಬಟ್ ದಿಸ್ ಟೈಮ್ ಇಟ್ಸ್ ಅ ಹೋಲ್ ಡಿಫ್ರೆಂಟ್ ಥಿಂಗ್. ನಮ್ಮ ಕನ್ನಡ ಹೆಮ್ಮೆ ಕರ್ನಾಟಕ, ಇದು ಒಂದು ತುಂಬ ಪ್ರೌಡ್ ಫೀಲ್ ಇದೆ. ಸುದೀಪ್ ಸರ್ ಹೇರ್ ಸ್ಟೈಲಿಂದ ಹಿಡ್ದಾಗಿರಲಿ ಪ್ರತಿಯೊಂದು ಎಲ್ಲನೂ ಚೇಂಜ್ ಆಗಿದೆ ಅಲ್ವಾ. ಸೊ ಈ ಟೈಮ್ ಕೂಡ ಅವರು ತುಂಬ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದಾರೆ. ಆ್ಯಂಡ್ ಈ ಸೀಸನಲ್ಲಿ ಬರುವಂಥ ಎಲ್ಲ ಕಂಟೆಸ್ಟೆಂಟ್ಸಿಗೂ ಐ ವಿಶ್ ದಮ್ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಟು ಬಿಗ್ ಬಾಸ್ ಸೀಸನ್ 12 ನಮ್ಮ ಕನ್ನಡ. ಐ ಹೋಪ್ ಇದು ಕೂಡ ಸಕ್ಸಸ್ಫುಲ್ ಆಗಲಿ ಎಲ್ಲ ವರ್ಷದ ಥರನೇ ಅಂತ. ಆ್ಯಂಡ್ ಲೆಟ್ಸ್ ಸಿ ಆ್ಯಂಡ್ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಏನಾಗುತ್ತೆ ಅಂತ ವಿಲ್ ವೆಯ್ಟ್ ಆ್ಯಂಡ್ ವಾಚ್ ಅಷ್ಟೇ ಗೈಸ್. ಸೊ ಗೈಸ್ ಎಸ್, ಇದಾಗಿತ್ತು ಬಿಗ್ ಬಾಸ್ ಸೀಸನ್ 12ನ ಒಂದು ವ್ಲಾಗ್. ಆ್ಯಂಡ್
ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಮಿಂದ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊಂದು ಪ್ರೀತಿ ಪ್ರೋತ್ಸಾಹ ಎಲ್ಲ ಕೊಟ್ಟಿದ್ದಕ್ಕೆ ನನಗೆ. ಆ್ಯಂಡ್ ನೋಡುವ ಮುಂದೆ ಬರೋ ದಿನಗಳಲ್ಲಿ ಏನಾಗುತ್ತೆ ಅಂತ ಅಷ್ಟೇ. ತಪ್ಪದೆ ಎಲ್ಲರೂ ಈ ಸಲ ಬಿಗ್ ಬಾಸ್ ಸೀಸನ್ 12 ನೋಡಿ ಅಂತ ಹೇಳ್ತಾ ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಬಾಯ್. ಬಿಗ್ ಬಾಸ್ ಹೌದು ಸ್ವಾಮಿ.